ಒಂದು ಸ್ಟ್ಯಾಂಡರ್ಡ್ ವೇರಿಯಂಟ್ ಕಂಪ್ನಿ ಕ್ಲೈಮ್ ಮಾಡೋದು ಆಲ್ಮೋಸ್ಟ್ 180 ಕಿಲೋಮೀಟರ್ಸ್ ಕೊಡುತ್ತೆ ಅಂತ. ನಾನ್ ಓಡಿಸಿರೋದು ಆಲ್ಮೋಸ್ಟ್ 160 ಕೊಟ್ಟಿದೆ. 160 ಪರವಾಗಿಲ್ಲ ಬರುತ್ತೆ ಅಷ್ಟು? ಬರುತ್ತೆ. ಆಕ್ಚುಲಿ ನಾನು ಸ್ವಲ್ಪ ರಫ್ ಓಡಿಸಿದೆ. 155 160 ಬಂತು. ಓಕೆ ಓಕೆ. ಇಟ್ ವಾಸ್ ಹೈವೇಸ್. ಪ್ರೈಸ್ ಇದು ಆನ್ ರೋಡ್ 3.5 ಬಂತು. 3.5 3.5 lakhs. ಓಕೆ. ದೊಡ್ಡ ಗಾಡಿಗಳು, ಸ್ಪೋರ್ಟ್ಸ್ ವೆಹಿಕಲ್ಗಳು ಅಂತವ್ರಿಗೆ ಯೂಸ್ ಆಗುತ್ತೆ. ಆಕ್ಚುಲಿ ಇದೇ ರೇಂಜ್ ಅಲ್ಲಿ ನಿಮ್ಗೆ 310 RR 310 ಬರುತ್ತೆ. ಬಟ್ ನನ್ ಬಂದು ಫ್ಯೂಲ್ ಸೇವಿಂಗ್ಸ್ ಬೇಕಿತ್ತು. ಆಕ್ಚುಲಿ ಡೈಲಿ ಅಪ್ ಅಂಡ್ ಡೌನ್ ಆಲ್ಮೋಸ್ಟ್ 70 to 100 ಕಿಲೋಮೀಟರ್ಸ್ ಬರುತ್ತೆ ನನಗೆ. ಅದಕ್ಕೋಸ್ಕರ ಈ ತರ ಎಲೆಕ್ಟ್ರಿಕ್ ಹೋಗಿರುತ್ತೆ. ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ? ಡೈಲಿ ಅಪ್ ಅಂಡ್ ಡೌನ್ ಆಲ್ಮೋಸ್ಟ್ 70 ಬಂದೇ ಬರುತ್ತೆ. 70? ನೀವು ಓಡಿಸೋದು ಅಷ್ಟಾಗುತ್ತೆ. ಬಟ್ 2 ದಿನಕ್ಕೆ ಒಂದ್ಸಲ ಚಾರ್ಜ್ ಮಾಡ್ತೀರಾ? 2 ದಿನ ಒಂದ್ ಚಾರ್ಜ್ ಮಾಡಿದ್ರೆ ಸರಿ ಆಗುತ್ತೆ. ಎಷ್ಟು ದಿನ ಆಯ್ತು ತಗೊಂಡು? ಜುಲೈ ಬಂದ್ರೆ 1 year. ಜುಲೈ ಬಂದ್ರೆ 1 year. ಸರ್ವಿಸ್ ಎಲ್ಲ ಹೇಗಿದೆ? ಸರ್ವಿಸ್ ರೀಸೆಂಟ್ ಆಗಿ 10,000 ಸರ್ವಿಸ್ ಮಾಡಿದೆ. ಬಿಲ್ ಓನ್ಲಿ 3,000 ಬಂದಿತ್ತು. ಓಕೆ ಓಕೆ. ಕಂಪೇರ್ ಟು ಪೆಟ್ರೋಲ್ ವೆಹಿಕಲ್ 3,000 ಬರುತ್ತೆ. ಬಟ್ ಮಂತ್ಲಿ 3,000 ಬಂದಿದೆ? ಇಲ್ಲ ಇಯರ್ಲಿ ಅಂತ ಅಲ್ಲ, ಇವ್ರು ಆಕ್ಚುಲಿ 5,000. ನೀವು ಸರ್ವಿಸ್ ಅಷ್ಟೇ ಹೇಳ್ತಾ ಇದೀರಾ? ಸರ್ವಿಸ್ ಮಾತ್ರ. ಓಕೆ ಓಕೆ. ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬರುತ್ತೆ ಮಂತ್ಲಿ? ಓಕೆ, ಅದು ಸ್ವಲ್ಪ ಇದು ಗೊತ್ತಾಗಲ್ಲ, ಡಿಬೇಟ್ ಇರುತ್ತೆ. ಬಟ್ ಥಿಂಗ್ ಇಸ್, ಪ್ರೀವಿಯಸ್ಲಿ ನನಗೆ ಬಂದ ಅಮೌಂಟ್ ಬಂದು 1,900 ಇತ್ತು. ಕರೆಂಟ್ ಬಿಲ್ ಬಂದು 2,500 ಬರ್ತದೆ. ಸೊ ಒಂದು 500 rupees ಎಕ್ಸ್ಟ್ರಾ ಆಗಿದೆ. 600 rupees. 600 rupees ಎಕ್ಸ್ಟ್ರಾ ಆಗಿದೆ ಈ ಗಾಡಿಯಿಂದ. ಓಕೆ. ಅದ್ ಬಿಟ್ರೆ ನಿಮ್ಗೆ ಪೆಟ್ರೋಲ್ಗೆ ಕಂಪೇರ್ ಮಾಡಿದ್ರೆ ಬರುತ್ತೆ. ಇದಕ್ ಮುಂಚೆ ನಾನು ಜೂಪಿಟರ್ ಯೂಸ್ ಮಾಡ್ತಾ ಇದ್ದೆ. ಕಂಪನಿ ಕ್ಲೇಮ್ ಬಂದು 50 ಕಿಲೋಮೀಟರ್ ಪರ್ ಲೀಟರ್ ಇತ್ತು. ನಂಗೆ 44 ಬಂತು. ನನ್ ಮಂತ್ಲಿ ಅದಕ್ಕೆ 2,000 ಫ್ಯೂಲ್ ಆಗ್ತಾ ಇದೆ. ಸೊ ಅದಕ್ಕೆ ಇದು 600 ಬರ್ತಾ ಇದೆ. ಸೊ ಇಟ್ಸ್ ಬೆಟರ್. ಓಕೆ ಓಕೆ. ಸೊ ಮಂತ್ಲಿ ಅಂದ್ರೆ 2,000 ಆಗ್ತಾ ಇತ್ತಾ ಬಿಲ್ಲು? ಪೆಟ್ರೋಲ್ ಎಕ್ಸ್ಪೆನ್ಸಿವ್ ಪ್ಲಸ್ ಅದು ಸರ್ವಿಸ್ ಎಲ್ಲ ಬರುತ್ತೆ, ಅದೆಲ್ಲ ಇದೆ. ಸೊ ಇದು 1 year ಅಲ್ಲಿ ಸರ್ವಿಸ್ ಏನು ಇದಾಗಿಲ್ಲ, ಎಕ್ಸ್ಪೆನ್ಸ್ ಆಗಿಲ್ವಾ? 1 year ಟೋಟಲ್ ಸರ್ವಿಸ್ ಎಕ್ಸ್ಪೆನ್ಸ್ ನನಗೆ ಬಂದು ಫ್ರೀ ಸರ್ವಿಸ್ ಕೊಡ್ತಾರೆ. ಅದು 600 ಬರುತ್ತೆ. 1,200 ಅದು ಬಿಟ್ಟು 10,000 ಓಡಿಸಿದೀನಿ. 10,000 ಬಂದು ಲೈಕ್ ಪೇಡ್ ಸರ್ವಿಸ್, ಫುಲ್ ಪೇಡ್ ಸರ್ವಿಸ್ ನಿಮಗೆ ಮಿನಿಮಮ್ 3,000 ಬರುತ್ತೆ. ಸೊ ಅದೆಲ್ಲ ಸೇರಿಸಿ ನನಗೆ ಬರೀ 4,000 ಸಮಥಿಂಗ್ ಬಂದಿದೆ. ಓಕೆ, 4,000. ಥ್ಯಾಂಕ್ ಯು. ಓಕೆ, ನಾರ್ಮಲ್ ಆಗಿ ನೋಡಿದ್ರೆ ನಿಮ್ಗೆ ಗ್ಲೈಡು, ಕಾಂಬ್ಯಾಟ್, ಬೈಲೆಸ್ಟಿಕ್ ಸಿಗುತ್ತೆ. 3 modes ಬೇಸಿಕಲಿ. ನಿಮಗೆ ಗ್ಲೈಡ್ ಅಲ್ಲಿ ಮ್ಯಾಕ್ಸ್ 80 ಕಿಲೋಮೀಟರ್ ಹೋಗುತ್ತೆ, 80 km/h. ಓಕೆ. ಕಾಂಬ್ಯಾಟ್ ಅಲ್ಲಿ 120 ಅಂಡ್ ಬೈಲೆಸ್ಟಿಕ್ 155 ಟಾಪ್ ಸ್ಪೀಡ್. ಅಂಡ್ ಅದು ರೀಸೆಂಟ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ, ಬೈಲೆಸ್ಟಿಕ್ ಪ್ಲಸ್ ಅಂತ. ಅದು ಬೈಲೆಸ್ಟಿಕ್ ಪ್ಲಸ್ ಅಂತ ಹೋದ್ರೆ ನಿಮ್ಗೆ ಬರೀ ಟಾರ್ಕ್ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ. ಇನಿಷಿಯಲ್ ಟಾರ್ಕ್ ಅಲ್ಲಿ ಸ್ವಲ್ಪ ಪಿಕಪ್ ಜಾಸ್ತಿ ಕೊಡುತ್ತೆ ಅಷ್ಟೇ. ಸೊ ಅದರಲ್ಲೂ ಗ್ಲೈಡ್ ಪ್ಲಸ್, ಕಾಂಬ್ಯಾಟ್ ಪ್ಲಸ್, ಬಲಿಸ್ಟಿಕ್ ಪ್ಲಸ್ ಅಂತ ಬರುತ್ತೆ. ಸೊ ಬಲಿಸ್ಟಿಕ್ ಅಲ್ಲಿ 100 km ಬರ್ಬೋದು ಫುಲ್ ಚಾರ್ಜ್ ಆದ್ರೆ. ಫುಲ್ ಚಾರ್ಜ್ ಇದ್ರೆ ನಿಮ್ಗೆ ನನ್ನಲ್ಲಿ 120 ಬರುತ್ತೆ. 120 ಬರ್ತದೆ. ಸೊ ನೀವು ಫುಲ್ ಎಕೋದಲ್ಲಿ ಅಂದ್ರೆ ಮೀನ್ಸ್ ಬೇಸಿಕ್ ಮೋಡ್ ಗ್ಲೈಡ್ ಅಲ್ಲಿ ಓಡಿಸಿದ್ರೆ 180 ಕ್ಲೇಮ್ ಮಾಡ್ತಾರೆ. 150 155 ರೇಂಜ್ ಬರುತ್ತೆ. 160 ಬರುತ್ತೆ. ಸ್ಪೀಡ್ ಎಷ್ಟು ಇರುತ್ತೆ ಗ್ಲೈಡ್ ಅಲ್ಲಿ? ಗ್ಲೈಡ್ ಅಲ್ಲಿ ಮ್ಯಾಕ್ಸಿಮಮ್ 80 km/h. ಓ, ಸಾಕಲ್ಲ ಅವರೇಜ್? ಸಾಕು. ನೀವು ಜಾಸ್ತಿ ಯಾವ್ದ್ರಲ್ಲಿ ಓಡಿಸ್ತೀರಾ, ಗ್ಲೈಡ್ ಅಲ್ಲ ಸೆಕೆಂಡ್? ಕಾಂಬ್ಯಾಟ್ ಸಿಟಿ ಮೋಡ್ ಅಲ್ಲಿ. ಸಿಟಿ ಮೋಡ್. ಸೊ 3 modes ಇದೆ ಟೋಟಲ್. 3 modes ಇದೆ. ಈಗ ಇನ್ನೊಂದು ಅಪ್ಡೇಟ್ ಆಗಿದೆ, 3 ಪ್ಲಸ್ 3 ಇದೆ. ಪ್ಲಸ್ 3 ಅಂತ ಹೇಳಕ್ ಆಗಲ್ಲ, ಅದು ಬರೀ ಟಾರ್ಕ್ ಡಿಫರೆನ್ಸ್ ಬರುತ್ತೆ. ಸೊ ದ ಸೇಮ್ ಮೋಡ್ಸ್ ವಿತ್ ಡಿಫರೆಂಟ್ ಪ್ರೊಫೈಲ್. ಏನಾದ್ರು ಅಪ್ ಅಲ್ಲಿ ಎಲ್ಲ ಇದ್ರೆ ಟಾರ್ಕ್ ನ ಜಾಸ್ತಿ ಮಾಡ್ಕೊಂಡು ಮೂವ್ ಮಾಡ್ಬೋದು. ಸೊ ಇವಾಗ ನೀವ್ ಹೇಳಿದ್ರಲ್ಲ R15 ಆ ತರದೆಲ್ಲ ದೊಡ್ಡ ಗಾಡಿಗಳು ಕಂಪೇರ್ ಮಾಡಿದಾಗ, ಸೊ ಇವಿ ವೆಹಿಕಲ್ ಹೇಗನ್ಸುತ್ತೆ? ಲೈಕ್ ಪೆಟ್ರೋಲ್ ಟು ಇವಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ. ಬಟ್ ಕಮ್ಸ್ ಇನ್ ಲಾಂಗ್ ಟರ್ಮ್. ಯೂಶ್ಲಿ ಪೆಟ್ರೋಲ್ ಗಾಡಿ ಬಂದು ನಿಮ್ಗೆ ಲಾಂಗ್ ರನ್ ಆದ್ಮೇಲೆ ಎಂಜಿನ್ ರೀಸರ್ವಿಸ್ ಮಾಡೋದು, ಫುಲ್ ಓಪನ್ ಮಾಡ್ಬಿಟ್ಟು ಕ್ಲೀನ್ ಮಾಡೋದೆಲ್ಲ ಬರುತ್ತೆ. ಇದ್ರೆ ಅಷ್ಟೆಲ್ಲ ಏನು ಇರಲ್ಲ ಮೋಸ್ಟ್ಲಿ. ಬರೀ ಬ್ಯಾಟ್ರಿ ಪ್ರಾಬ್ಲಮ್ ಬಂದೇ ಬರುತ್ತೆ ಹೇಳ್ತಾರೆ. ಬಟ್ ಕಂಪ್ನಿ ಕ್ಲೇಮ್ ಮಾಡ್ತಿರೋದು 8 years ವಾರಂಟಿ.
ಬೇಸಿಕ್ ಆಗಿ 5 ಇಯರ್ಸ್ ಕೊಡ್ತಾರೆ, ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು 8 ಇಯರ್ಸ್ಗೆ. ಓಕೆ ಅಂಡ್ ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್ ಬಂದಿಲ್ಲ. ಅಂಡ್ ಬ್ಯಾಟ್ರೀಸ್ ಅಟ್ ಫುಲ್ ಹೆಲ್ತ್, ಕಂಪ್ನಿ ಕ್ಲೇಮ್ ಮಾಡ್ತಾ ಇದೆ ಫುಲ್ ಹೆಲ್ತ್ ಅಲ್ಲಿ ಇದೆ ಅಂತ, ಬಟ್ ಗೊತ್ತಿಲ್ಲ. ಬಟ್ ಇಟ್ಸ್ ಫೈನ್ ಫಾರ್ ನೌ. ಲಾಂಗ್ ರನ್ಸ್ ಅಲ್ಲಿ ಕೂಡ ಇರ್ಬೋದು. 5 years ವರೆಗೂ ಕಂಪನಿನೇ ಕೊಡುತ್ತೆ. ಕಂಪ್ನಿನೇ ವಾರಂಟಿ ಕೊಡ್ತಾ ಇದೆ. ಓಕೆ, ಬ್ಯಾಟ್ರಿ ಪ್ಲಸ್ ಮೋಟರ್ 3 ಇಯರ್ಸ್ ಅವ್ರು ಕ್ಲೇಮ್ ಮಾಡ್ತಾರೆ, ಬ್ಯಾಟ್ರಿಗೆ 5 ಇಯರ್ಸ್ ಕೊಡ್ತಾರೆ. ಓಕೆ, ನೀವು ಎಕ್ಸ್ಟ್ರಾ ರೇಟ್ ಮಾಡ್ಬೇಕಂದ್ರೆ 8 years ಮಾಡ್ಕೋಬಹುದು. 8 ಇಯರ್ಸ್ ತನಕ ಪುಷ್ ಮಾಡ್ಬೋದು. ಸೊ ಓವರ್ ಆಲ್ ಇವಿ ಬಗ್ಗೆ ಏನ್ ಅನ್ಸುತ್ತೆ ಸರ್? ಇದಕ್ಕೆ ಮುಂಚೆ ಇವಿ ಓಡಿಸ್ತಾ ಇದ್ರೆ ಯಾವ್ದಾದ್ರು? ಇದಕ್ ಮುಂಚೆ ಇದೆ ಜೂಪಿಟರ್ ಓಡಿಸ್ತಾ ಇದೆ. ಅದು ಪೆಟ್ರೋಲ್? ಪೆಟ್ರೋಲ್. ಇಲ್ಲಾಂದ್ರೆ RTR ಇದೆ ಮನೆಯಲ್ಲಿ, RTR 200 ಇದೆ, ಅದು ಓಡಿಸಿದ್ನಿ. ಇವಿ ವೆಹಿಕಲ್ ಯಾವ್ದು ಓಡಿಸಿಲ್ಲ? ಇವಿ ಇಲ್ಲ, ಇದೆ ಫಸ್ಟ್. ಸೊ ಹೆಂಗ್ ಅನ್ಸುತ್ತೆ ಸರ್? ಪೆಟ್ರೋಲ್ ವೆಹಿಕಲ್ ತುಂಬಾ ಓಡಿಸಿದಿರಾ. ಸೊ ಕಂಪೇರ್ ಟು ಪೆಟ್ರೋಲ್, ಇವಿ ವೆಹಿಕಲ್ ಹಿಂಗೆ ಏನ್ ಅನ್ಸುತ್ತೆ? ಅಫ್ಕೋರ್ಸ್ ಪರ್ಫಾರ್ಮೆನ್ಸ್ ಇಸ್ ದ ಒನ್ ಮೈನ್ ಕೀ. ಅದು ಬಿಟ್ರೆ ಕಂಫರ್ಟ್ ಇದೆ ನಿಮ್ಗೆ. ಪೆಟ್ರೋಲ್ ಅಲ್ಲಿ ಅದು ವೈಬ್ರೇಷನ್ಸ್, ಅದು ಹ್ಯಾಸಲ್ ಇರುತ್ತೆ ಸ್ವಲ್ಪ. ಬಟ್ ಇದರಲ್ಲಿ ಅದು ವೈಬ್ರೇಷನ್ಸ್ ಫೀಲೇ ಆಗಲ್ಲ ನಿಮ್ಗೆ ಆಲ್ಮೋಸ್ಟ್. ಬರೀ ರೋಡ್ ತುಂಬಾ ಅನ್ನೀವನ್ ಇದ್ರೆ ಆ ವೈಬ್ರೇಷನ್ಸ್ ಬರುತ್ತೆ ಅಷ್ಟೇ. ಅದು ಬಿಟ್ರೆ ವೈಬ್ರೇಷನ್ಸ್ ಏನೂ ಇಲ್ಲ. ಅಂಡ್ ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ. ಓನ್ಲಿ ಡಿಫ್ರೆನ್ಸ್ ದಟ್ ಕಮ್ಸ್ ಇಸ್ ಕಾಸ್ಟ್ ಸೇವಿಂಗ್ಸ್. ಅದು ಒಂದೇ ಡಿಫ್ರೆನ್ಸ್ ಬರುತ್ತೆ ಇವಿ ಅಂಡ್ ಇದು ಕಂಪೇರ್ ಮಾಡೋದು. ಇಫ್ ಯು ಗೋಯಿಂಗ್ ಫಾರ್ ಅ ಪರ್ಫಾರ್ಮೆನ್ಸ್ ಇವಿ, ನಿಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಸಿಗುತ್ತೆ. ಯು ವಿಲ್ ಹ್ಯಾವ್ ದಟ್ ಫನ್. ಅಂಡ್ ದೆನ್ ಎಕ್ಸ್ಪೆನ್ಸ್ ಇದು ಮಾಡ್ಬೋದು, ಎಕ್ಸ್ಪೆನ್ಸ್ ಸೇವ್ ಮಾಡ್ಬೋದು. ಎಕ್ಸ್ಪೆನ್ಸ್ ಅದೇ ಸೇವ್ ಮಾಡ್ಬೋದು, ಕಾಸ್ಟ್ ಎಫೆಕ್ಟಿವ್ ಲಾಂಗ್ ರನ್ನಿಂಗ್ ಅಲ್ಲಿ ಅದು ಸೇವ್ ಆಗುತ್ತೆ.